ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಡಾ. ಬಾಬು ಜಗಜೀವನ್ ರಾವ್ ಹಾಗೂ ಡಾ. ಬಿ. ಆರ್. ಅಂಬೇಡ್ಕರ್ ಅವರ ಜಯಂತಿಗಳನ್ನು ಆಚರಿಸಲು ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಈ ಸಭೆಗೆ ಅಧ್ಯಕ್ಷತೆಯನ್ನು ಶ್ರೀನಿವಾಸಪುರ ತಾಲೂಕಿನ ಶಾಸಕರಾದ ಜಿ.ಕೆ. ವೆಂಕಟಶಿವಾರೆಡ್ಡಿ ವಹಿಸಿದ್ದರು. ತಾಲೂಕಿನ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದರು. ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್, ಇಬ್ಬರು ಮಹನೀಯರ ಜಯಂತಿಗಳನ್ನು ಶಾಂತಿಯುತವಾಗಿ ಮತ್ತು ಸುವ್ಯವಸ್ಥಿತವಾಗಿ ಆಚರಿಸಲು ಎಲ್ಲರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಆದರೆ ಕೆಲ ಸಂಘಟನೆಗಳ ಪ್ರತಿನಿಧಿಗಳು ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಜಿ.ಕೆ. ವೆಂಕಟಶಿವಾರೆಡ್ಡಿ ಅವರು ಮಾತನಾಡಿ, ಎಲ್ಲಾ ರೀತಿಯಲ್ಲೂ ನಾನು ನಿಮಗೆ ಸಹಕಾರ ನೀಡಲು ಸಿದ್ಧನಿದ್ದೇನೆ. ಎರಡು ಜಯಂತಿಗಳನ್ನು ಸಮಾನ ಗೌರವದಿಂದ ಆಚರಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಸಭೆಯಲ್ಲಿ ಅಧಿಕಾರಿಗಳು ಹಾಗೂ ಸಂಘಟನೆಗಳ ಮುಖಂಡರು ಎರಡೂ ಜಯಂತಿಗಳನ್ನು ಸಮಾನವಾಗಿ ನಡೆಸಲು ಒಪ್ಪಿಗೆ ಸೂಚಿಸಿದರು. ಮೆರವಣಿಗೆಯಲ್ಲಿ ಇಬ್ಬರ ಭಾವಚಿತ್ರಗಳನ್ನು 12 ಪಲ್ಲಕ್ಕಿಗಳಲ್ಲಿ ಅಲಂಕರಿಸಿ ಭವ್ಯವಾಗಿ ನಡೆಸಲು ತೀರ್ಮಾನಿಸಲಾಯಿತು. ಹೆಚ್ಚಿನ ಜನಸಂಖ್ಯೆ ಭಾಗವಹಿಸುವಂತೆ ಮಾಡಲು ತಾಲೂಕಿನ ಎಲ್ಲಾ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಲಾಯಿತು. ಸಹಭಾಗಿತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ಈ ಒಂದು ಜಯಂತಿಗಳನ್ನು ಆಚರಣೆ ಮಾಡೋದಕ್ಕೆ ತಮ್ಮ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತ ಸಭೆಯನ್ನ ನಡೆಸಿಕೊಡ್ತಾ ಇದ್ವಿ. ಹಾಗೂ ಹಲವಾರು ಪ್ರಾರಂಭಿಸ್ತಾ ಇದ್ದಾರೆ. ಅವರಿಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಮಾನ್ಯ ಅಧ್ಯಕ್ಷರಲ್ಲಿ ವಿನಂತಿಸ್ತಾ ಯುಗಾದಿ ಮುಗಿಸಿಕೊಂಡು ಮುಂದೆ ಹೋಗ್ತಿರ್ತೀವಿ. ಏನಂದ್ರೆ ಏಪ್ರಿಲ್ 14 ನಮ್ಮ ದೇಶದಲ್ಲಿ ಹೊಸ ತಾರೆ ಉದಯವಾಗಿ ದಮನಿತ ವರ್ಗಗಳಿಗಿನ ನನ್ನನ್ನು ಸೇರಿಕೊಂಡಂತೆ ಎಲ್ಲ ದಮನಿತ ವರ್ಗಗಳಿಗೆ ಬೆಳಕು ಕೊಟ್ಟಂತಹ ನಾವು ಇವತ್ತಿನ ಮಟ್ಟಿಗೆ ಈ ಒಂದು ವೇದಿಕೆಯಲ್ಲಿ ಆಗ್ತಿ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡುವಂತಹ ಒಂದು ಅವಕಾಶವನ್ನ ಈ ಒಂದು ದೇಶದಲ್ಲಿ ಕಲ್ಪಿಸಿಕೊಟ್ಟಂತ ಕಾರ್ಯವನ್ನ ನಾವೆಲ್ಲರೂ ನೆನೆಸ್ಕೊಂಡು ಒಂದು ವಸ್ತುಶಃ ಆರಾಧನೆಯನ್ನ ಮಾಡುವಂತ ತಿಂಗಳಾಗಿರುತ್ತೆ. ನಿಮಗೆಲ್ಲ ಇನ್ನೊಂದು ವಿಷಯ ಇರಬೇಕು. ಏಪ್ರಿಲ್ 14 ಅಂಬೇಡ್ಕರ್ ಹುಟ್ಟಿದ್ದು ಬರೀ ಅಂಬೇಡ್ಕರ್ ದಿನಾಚರಣೆ ಅಲ್ಲ. ಏಪ್ರಿಲ್ 14 ಅಂಬೇಡ್ಕರ್ ಹುಟ್ಟೋದಕ್ಕೋಸ್ಕರನೇ ಅವತ್ತು ಒಂದು ತುಂಬಾ ಇಂಪಾರ್ಟೆಂಟ್ ದಿನ ಇದೆ. ಅದು ಸೌರಮಾನ ಯುಗಾದಿ. ಅಂತ ದಿವಸದಲ್ಲಿ ಈ ದೇಶದಲ್ಲಿ ಹೊಸ ಶಕೆಯನ್ನು ಆರಂಭ ಮಾಡಿದ್ದು ಅಂಬೇಡ್ಕರ್ ಅವರು. ಅಂತ ದಿವಸದಲ್ಲಿ ಹುಟ್ಟಿ ಸೌರಮಾನ ಯುಗಾದಿ ಎಂದು ಹುಟ್ಟುತ್ತಾರೆ ಅಂಬೇಡ್ಕರ್ ಅವರು. ಆ ಮಹಾಪುರುಷನ ನಾವು ನೆನೆಸ್ಕೊಂಡು ಅವರ ಆದರ್ಶಗಳನ್ನ ಒಗ್ಗೂಡಿಸ್ಕೊಂಡು ನಾವು ಈ ದೇಶದಲ್ಲಿ ಸರ್ವ ಸಮಾನತೆಯನ್ನ, ಒಂದು ಮೇಲು ಕೀಳು ರಹಿತವಾದ ಒಂದು ಸಮಾಜವನ್ನ ನಿರ್ಮಿಸೋದಿಕ್ಕೆ ನಮಗೆ ಒಂದು ಸ್ಫೂರ್ತಿಯಾಗಿ ಅವರ ದಿನಾಚರಣೆಯನ್ನ ಅಥವಾ ಅವರ ಹುಟ್ಟಿದ ದಿನವನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ನಾರ್ಮಲಿ ಏಪ್ರಿಲ್ ಅಂದ್ರೆ ನಮ್ಗೆ ಇನ್ನೊಂದು ತೊಂದರೆ ಏನಂದ್ರೆ ಎಲೆಕ್ಷನ್ಸ್ ಬಂದು ಅವ್ರ ದಿನಾಚರಣೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ಆಫ್ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದ್ದಿದ್ದರಿಂದ ದೊಡ್ಡದಾಗಿ ನಾವು ಬಂದು ಆಚೆ ಎಲ್ಲ ಸಾರ್ವಜನಿಕರನ್ನ ಒಗ್ಗೂಡಿಸ್ಕೊಂಡು ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅದೇ ಲಾಸ್ಟ್ ಇಯರ್ ನಾವು ಮಾಡಿದೀವಿ. ಈ ವರ್ಷ ಕೂಡ ನಾವು ವಿಜೃಂಭಣೆಯಿಂದ ಈ ದಿನಾಚರಣೆಯನ್ನ ಮಾಡೋಣ. ಅದಕ್ಕೆ ಎಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ, ಹಾಗೇನೆ ಇನ್ನೊಂದು ಮಹಾನ್ ತಾರೆ ಈ ದೇಶದಲ್ಲಿ ಇದಂದ್ರೆ ಬಾಬು ಜಗಜೀವನ್ ರಾಮ್ ಸರ್ ಅವರು. ಅವರ ದಿನಾಚರಣೆನೂ ಬರ್ತಾ ಇದೆ. ಈ ಎರಡು ದಿನಾಚರಣೆಗಳನ್ನ ಪ್ಲಾನ್ ಮಾಡಿಕೊಂಡು ನಾವು ಮಾಡೋದಕ್ಕೆ ಲಾಸ್ಟ್ ಇಯರ್ ಏನ್ ಮಾಡಿದ್ವೋ ಅದೇ ತರ ಮಾಡೋದಕ್ಕೆ ಎಲ್ಲರೂ ಪಣ ತೊಡೋಣ ಅಂತ ಹೇಳ್ತಾ ನಾನು ಸುರೇಶ್ ಸಹಾಯಕ ನಿರ್ದೇಶಕರು ಸುರೇಶ್ ಬಾಬು, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ. ನಮಸ್ಕಾರ.
5 ಪೈಸಾ ಸಾಮಾಜಿಕ ಅರಣ್ಯ. ಪ್ರಸ್ಥಾನ HM ಕಲ್ಯಾಣಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಅದು ನೋಡಿ, ಆ ಸೈಟ್ ಬಗ್ಗೆ ನಾನು ಹೇಳಿದೆ. ತಹಸೀಲ್ದಾರರು ಅದನ್ನ ಇಮಿಡಿಯೇಟ್ ಆಗಿ ಸರ್ವೆ ಮಾಡಿ ಅದೇನು ಮಾಡಬೇಕು ರೆಡಿ ಮಾಡಿಸಿ ನಾನು ಮಾತಾಡೋದು ಹೇಳ್ತೇನೆ. ಇಮಿಡಿಯೇಟ್ ಆಗಿ ಸರ್ಕಾರಿ ಬಗ್ಗೆ ಇನ್ನೊಂದು ನಮ್ಮ ಅಂಬೇಡ್ಕರ್ ಜಿಯವರ 14ನೇ ತಾರೀಕಿಗೆ ಏನು ಆಚರಣೆ ಮಾಡ್ತಾ ಇದ್ದೇವೆ ನಾವು, ಅವತ್ತು ಅವ್ರಿಗೆ ಬೇಕಾದ ಅಲ್ಲಿ ದಾರಿಯನ್ನು ಬಂದ್ ಮಾಡಿದ್ದಾರೆ. ನೋಡಿ ಏನು ನಾವು ಅವತ್ತು ಒಂದು ವೇದಿಕೆಯಲ್ಲಿ ಹತ್ತಿ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡುವಂತ ಒಂದು ಅವಕಾಶವನ್ನ ಈ ಒಂದು ಎಲೆಕ್ಷನ್ ಬಂದು ಎಲ್ಲ ಸಾರ್ವಜನಿಕರನ್ನ ಮಾಡುವಂತ ಆಗ್ತಾ ಇಲ್ಲ. ಅದೇ ಲಾಸ್ಟ್ ಇಯರ್ ಮಾಡಿದ್ವಿ, ಈ ವರ್ಷ ಕೂಡ ನಾವು